ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಆಚಿ ಚಿಕನ್ ಮಸಾಲಾ. ತಮಿಳುನಾಡಿನ ಜನ ಸಿನಿಮಾ ಪ್ರಿಯರು. ಸಿನಿಮಾ ನಟ ನಟಿಯರನ್ನ ದೇವರಂತೆ ಮೆರೆಸ್ತಾರೆ, ದೇವಸ್ಥಾನ ಕಟ್ಟಿ ಪೂಜಿಸ್ತಾರೆ. ಇನ್ನು ತಮಿಳುನಾಡು ಚಲನಚಿತ್ರ ಮತ್ತು ರಾಜಕಾರಣಕ್ಕೆ ಒಂದು ವಿಶಿಷ್ಟ ಸಂಸ್ಕೃತಿ ಇದೆ. ಇಲ್ಲಿ ಸಿನಿಮಾ ಮತ್ತು ರಾಜಕಾರಣ ಎರಡೂ ಅವಿನಾಭಾವ ಸಂಬಂಧ ಹೊಂದಿದ್ದು ಒಂದಕ್ಕೊಂದು ಬೆಸೆದುಕೊಂಡಿವೆ. ದ್ರಾವಿಡ ಚಳವಳಿಯಿಂದ ಆರಂಭವಾಗಿ ಸಿನಿಮಾ ತಾರೆಗಳು ಮುಖ್ಯಮಂತ್ರಿಗಳಾಗುವವರೆಗೆ ಇಲ್ಲಿನ ರಾಜಕೀಯವನ್ನ ವಿಶಿಷ್ಟವಾಗಿಸಿದೆ. ಎಂಜಿಆರ್, ಕರುಣಾನಿಧಿ, ಜಯಲಲಿತಾ ಸೇರಿದಂತೆ ಇಂದಿನ ದಳಪತಿ ವಿಜಯ್ ವರೆಗೆ ಅನೇಕ ನಟ ನಟಿಯರು, ಸಿನಿಮಾ ತಂತ್ರಜ್ಞರು ರಾಜಕೀಯಕ್ಕೆ ಬಂದಿದ್ದಾರೆ. ಹಲವರು ಫೇಲ್ ಆಗಿದ್ದಾರೆ, ಕೆಲವರು ಸಕ್ಸಸ್ ಆಗಿದ್ದಾರೆ. 1950-60ರ ದಶಕದಲ್ಲಿ ಡಿಎಂಕೆ ನಾಯಕರಾದ ಸಿಎನ್ ಅಣ್ಣಾದುರೈ ಮತ್ತು ಎಂ ಕರುಣಾನಿಧಿ ಸಿನಿಮಾ ಹಿನ್ನೆಲೆಯಿಂದ ಬಂದವರೇ. ಸಿನಿಮಾ ಸ್ಕ್ರಿಪ್ಟ್ಗಳ ಮೂಲಕ ಸಮಾಜ ಸುಧಾರಣೆ, ದ್ರಾವಿಡ ಭಾವನೆಗಳನ್ನ ಪ್ರಚಾರ ಮಾಡಿದ್ರು. ಸಿನಿಮಾ ಜನಸಾಮಾನ್ಯರನ್ನ ತಲುಪುವ ಶಕ್ತಿಯನ್ನ ಅವರು ಬಳಸಿಕೊಂಡ್ರು. ಈ ಪೈಕಿ ಎಂಜಿಆರ್ ಅತ್ಯಂತ ಪ್ರಸಿದ್ಧ ಉದಾಹರಣೆ. ಡಿಎಂಕೆನಲ್ಲಿ ಸಕ್ರಿಯರಾಗಿದ್ದ ಎಂಜಿಆರ್ ಬಳಿಕ ಅಲ್ಲಿಂದ ಹೊರಬಂದ್ರು. 1972ರಲ್ಲಿ ಎಐಎಡಿಎಂಕೆ ಪಕ್ಷ ಸ್ಥಾಪಿಸಿ ಜನಪ್ರಿಯ ಸಿನಿಮಾಗಳ ಮೂಲಕ ಜನರ ಮನ ಗೆದ್ದು ಮುಖ್ಯಮಂತ್ರಿಯಾದ್ರು. ಅವರ ಫ್ಯಾನ್ ಬೇಸ್ ರಾಜಕೀಯ ಶಕ್ತಿಯಾಯಿತು. ಹೀಗಾಗಿ 1977ರಿಂದ 87ರವರೆಗೆ ಎಂಜಿಆರ್ ತಮಿಳುನಾಡು ಸಿಎಂ ಆಗಿ ಆಡಳಿತ ನಡೆಸಿದ್ರು. ಈ ಪೈಕಿ ಎಂಜಿಆರ್ ಅತ್ಯಂತ ಪ್ರಸಿದ್ಧ ಉದಾಹರಣೆ. ಡಿಎಂಕೆನಲ್ಲಿ ಸಕ್ರಿಯರಾಗಿದ್ದ ಎಂಜಿಆರ್ ಬಳಿಕ ಅಲ್ಲಿಂದ ಹೊರಬಂದ್ರು. 1972ರಲ್ಲಿ ಎಐಎಡಿಎಂಕೆ ಪಕ್ಷ ಸ್ಥಾಪಿಸಿ ಜನಪ್ರಿಯ ಸಿನಿಮಾಗಳ ಮೂಲಕ ಜನರ ಮನಗೆದ್ದು ಮುಖ್ಯಮಂತ್ರಿಯಾದ್ರು. ಅವರ ಫ್ಯಾನ್ ಬೇಸ್ ರಾಜಕೀಯ ಶಕ್ತಿಯಾಯಿತು. ಹೀಗಾಗಿ 1977ರಿಂದ 87ರವರೆಗೆ ಎಂಜಿಆರ್ ತಮಿಳುನಾಡು ಸಿಎಂ ಆಗಿ ಆಡಳಿತ ನಡೆಸಿದ್ರು. ಇನ್ನು ಕರ್ನಾಟಕ ಮೂಲದ ಜಯಲಲಿತಾ ತಮಿಳುನಾಡು ಚಿತ್ರರಂಗದಲ್ಲಿ ಸೂಪರ್ ಸ್ಟಾರ್ ಆಗಿ ಮೆರೆದವರು. ಎಂಜಿಆರ್ ಅವರ ರಾಜಕೀಯ ಶಿಷ್ಯೆ ಮತ್ತು ನಟಿಯಾಗಿ ಸಾಕಷ್ಟು ಹೆಸರು ಮಾಡಿದ್ರು. ಎಐಎಡಿಎಂಕೆನಲ್ಲಿ ಪ್ರಧಾನ ಪಾತ್ರ ವಹಿಸಿ ಹಲವು ಬಾರಿ ಮುಖ್ಯಮಂತ್ರಿಯಾದ್ರು. ಅವರ ನಿಧನದ ನಂತರ ಪಕ್ಷ ದುರ್ಬಲವಾಯಿತು. ಇನ್ನು ಇವರೆಲ್ಲರನ್ನ ಬಿಟ್ಟು ಇತರ ಪ್ರಮುಖ ನಟ ರಾಜಕಾರಣಿಗಳು ಯಾರ್ಯಾರು ಅಂತ ನೋಡ್ತಾ ಹೋಗೋದಾದ್ರೆ, ವಿಜಯಕಾಂತ್ ಡಿಎಂಡಿಕೆ ಪಕ್ಷ ಸ್ಥಾಪಿಸಿ 2011ರಲ್ಲಿ ವಿರೋಧ ಪಕ್ಷ ನಾಯಕರಾದ್ರು. ಆದರೆ ನಂತರ ಪಕ್ಷ ದುರ್ಬಲವಾಯಿತು. ಕಮಲ್ ಹಾಸನ್ ಬಹುಭಾಷಾ ನಟ ಸೂಪರ್ ಸ್ಟಾರ್ ಕಮಲ್ ಹಾಸನ್ ಅವರು ಮಕ್ಕಳ್ ನೀಧಿ ಮಯ್ಯಂ ಎಂಎನ್ಎಂ ಎಂಬ ಪಕ್ಷ ಸ್ಥಾಪಿಸಿದ್ರು. ಆದರೆ ಚುನಾವಣೆಯಲ್ಲಿ ಹೆಚ್ಚು ಯಶಸ್ಸು ಕಾಣಲಿಲ್ಲ. ಇತ್ತೀಚೆಗೆ ಡಿಎಂಕೆಗೆ ಬೆಂಬಲ ಸೂಚಿಸಿದ್ರು. ಸೂಪರ್ ಸ್ಟಾರ್ ರಜನಿಕಾಂತ್ ಮಕ್ಕಳ ಸೇವಾ ಕಚ್ಚಿ ಅಂದ್ರೆ ಎಂಎಸ್ಕೆ ಎಂಬ ಪಕ್ಷ ಕಟ್ಟಿ ರಾಜಕೀಯ ಪ್ರವೇಶ ಘೋಷಿಸಿದ್ರು. ಆದರೆ ಆರೋಗ್ಯ ಕಾರಣದಿಂದ ಹಿಂದೆ ಸರಿದ್ರು. ಚಿತ್ರರಂಗದಿಂದ ರಾಜಕೀಯಕ್ಕೆ ಬಂದ ಇತರರ ಬಗ್ಗೆ ನೋಡ್ತಾ ಹೋಗೋದಾದ್ರೆ, ತಮಿಳು ನಟರಾದ ಶಿವಾಜಿ ಗಣೇಶನ್, ಶರತ್ ಕುಮಾರ್, ನಟಿ ಖುಷ್ಬೂ ಮುಂತಾದವರು ರಾಜಕೀಯದಲ್ಲೂ ಅದೃಷ್ಟ ಪರೀಕ್ಷೆ ಮಾಡಿದ್ದಾರೆ. ಆದರೆ ಎಂಜಿಆರ್ ಹಾಗೂ ಜಯಲಲಿತಾ ತಲುಪಿದ ಯಶಸ್ಸಿನ ಮಟ್ಟ ತಲುಪಲಿಲ್ಲ. ಟಿವಿಕೆ ಮೂಲಕ ಹೊಸ ಅಲೆ ಸೃಷ್ಟಿಸಿದ ವಿಜಯ್ ದಳಪತಿ. ಈ ಬಾರಿ ಅಂದ್ರೆ 2026ರ ವಿಧಾನಸಭಾ ಚುನಾವಣೆಯಲ್ಲಿ ವಿಜಯ್ ಅದ್ಭುತ ಗೆಲುವು ಸಾಧಿಸಿದ್ದಾರೆ. ಅವರ ಟಿವಿಕೆ ಪಕ್ಷ ಮೊದಲ ಪ್ರಯತ್ನದಲ್ಲೇ ಅಧಿಕಾರದ ಗದ್ದುಗೆ ಏರಿದೆ. ವಿಜಯ್ 2024ರಲ್ಲಿ ತಮಿಳಗ ವೆಟ್ರಿ ಕಳಗಂ ಎಂಬ ಪಕ್ಷ ಸ್ಥಾಪಿಸಿ ಸಿನಿಮಾ ಬಿಟ್ಟು ಪೂರ್ಣ ಸಮಯ ರಾಜಕಾರಣಕ್ಕೆ ಬಂದರು. ಅವರ 85,000ಕ್ಕೂ ಅಧಿಕ ಫ್ಯಾನ್ ಕ್ಲಬ್ಗಳು ಪಕ್ಷದ ಶಾಖೆಗಳಾಗಿ ಮಾರ್ಪಟ್ಟವು. ಇನ್ನು ತಮಿಳು ನಟರು ರಾಜಕೀಯದಲ್ಲಿ ಹೇಗೆ ಸಕ್ಸಸ್ ಆಗ್ತಿದ್ದಾರೆ ಅಂತ ನೋಡ್ತಾ ಹೋಗೋದಾದ್ರೆ,
ತಮಿಳು ನಟರು ರಾಜಕೀಯದಲ್ಲಿ ಸಕ್ಸಸ್ ಆಗೋದಕ್ಕೆ ಕೆಲವೊಂದಿಷ್ಟು ಪ್ರಮುಖ ಕಾರಣಗಳಿವೆ. ಮೊದಲನೇದಾಗಿ ನಟರ ಫ್ಯಾನ್ ಬೇಸ್ ದೊಡ್ಡದಿದ್ದು ಬಳಿಕ ಅವರೇ ರಾಜಕೀಯ ಕಾರ್ಯಕರ್ತರಾಗ್ತಾರೆ. ನಟರನ್ನ ತಮಿಳುನಾಡು ಜನರು ಹೀರೋ ಅಂತ ಒಪ್ಪಿಕೊಳ್ಳೋದ್ರಿಂದ ಮತಗಳು ಸುಲಭವಾಗಿ ಬರುತ್ತವೆ. ದ್ರಾವಿಡ ಐಡೆಂಟಿಟಿಗಳು ನಿರ್ಣಾಯಕ ಪಾತ್ರ ವಹಿಸುತ್ತವೆ. ಸಿನಿಮಾಗಳು ಸಮಾಜ ಸುಧಾರಣೆ, ತಮಿಳು ಗರ್ವ, ಜಾತಿ ಧರ್ಮ ವಿರೋಧವನ್ನ ಪ್ರತಿಬಿಂಬಿಸುತ್ತವೆ. ಹೊಸ ಅಲೆ ಸೃಷ್ಟಿಸಿದ ವಿಜಯ್. ಒಟ್ಟಾರೆ ತಮಿಳುನಾಡು ರಾಜಕಾರಣದಲ್ಲಿ ಸಿನಿಮಾ ಕೇವಲ ಮನರಂಜನೆಯಲ್ಲ, ಅದು ಶಕ್ತಿಯ ಮೂಲ. ಎಂಜಿ ರಾಮಚಂದ್ರನ್ ಹಾಗೂ ಜಯಲಲಿತಾ ರಾಜಕೀಯದಲ್ಲಿ ಗಳಿಸಿದ ಅಭೂತಪೂರ್ವ ಯಶಸ್ಸು ಮುಂದಿನ ತಾರೆಗಳಿಗೆ ಪ್ರೇರಣೆ ನೀಡಿದೆ. ವಿಜಯ್ ರವರ ಟಿವಿಗೆ ಈ ಪರಂಪರೆಯಲ್ಲಿ ಹೊಸ ಅಧ್ಯಾಯ ತೆರೆದಿದೆ.